ಮಾನ್ಯ ಸಭಾಧ್ಯಕ್ಷರು, ಅದಕ್ಕಿಂತ ಮೊದಲು ನಾವು ಒಂದು ಉತ್ತರ ಹೇಳಿದ್ವಿ ವಿರೋಧ ಪಕ್ಷದ ನಾಯಕರಿಗೆ. ಮಾನ್ಯ ರಾಜಣ್ಣವರ ಈ ನಮ್ಮ ಸಚಿವ ಸಂಪುಟದಿಂದ ನಿರ್ಗಮನದ ನಂತರ ಅದೇನು ನೋಟಿಫಿಕೇಶನ್ ಏನಿದೆ ಸರ್, ಸಿಎಂ ಅವರು ಸೆಕೆಂಡ್ ಕೇಳ್ರಿ. ನಿಮ್ಗೆ ಯಾರು ಕೊಟ್ರ ಏನ್ ಮಾರ? ನಿಮ್ಗೆ ಯಾರು ದೋಸೆ ಮಾಡ್ರಿ? ದೋಸೆ ತಿಂದ್ರಾಯ್ತಲ್ಲ, ಇವನೇ ಮಾಡ್ಬೇಕು ಅವನೇ ಮಾಡ್ಬೇಕಂತ ಹೇಳಿದ್ರು. ಸರ್ಕಾರದ ಬರೋರ್ಗೆ ಹೇಳ್ತಾರೆ, ಆ ನೋಟಿಫಿಕೇಶನ್ ಮುಖ್ಯಮಂತ್ರಿ ಅವ್ರಿಗೆ ಹೇಳಿದ್ದಾರೆ, ಅವ್ರು ಹೇಳ್ತಾರೆ, ಅವರ ಪರವಾಗಿ ಕೊಡ್ತಾರೆ. ನಾ ಹೇಳುದು ಕೇಳ್ರಿ. ನೋಟಿಫಿಕೇಶನ್ ಏನಿತ್ತು ಅದನ್ನ ನಾನು ಈ ಮೂಲಕ ಸಲ್ಲಿಸಿದ್ದೇನೆ. ನಾನು ಒಂದ್ ಮಾತು ಹೇಳೋದಕ್ಕೆ ಬಯಸ್ತೇನೆ. ಗಣೇಶ್, ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಮಂತ್ರಿ ಕ್ಯಾಬಿನೆಟ್ ನಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಿಂದ ಹೊರಗೆ ಹೋದ್ಮೇಲೆ ಒಂದು ವೇಳೆ ಹೇಳಿಕೆ ಮಾಡೋದಿದ್ರೆ ಅವ್ರಿಗೆ ಪ್ರಿಫರೆನ್ಸ್ ಇರುತ್ತೆ ಅಥವಾ ಅವ್ರು ಮಾಡಬಹುದು, ಅದು ಸಭಾಧ್ಯಕ್ಷರು ಒಪ್ಪಿಗೆ ಕೊಟ್ರೆ. ಅದನ್ನ ಬಿಟ್ಟು ನಮ್ಮ ಯಾವುದೇ ಬುಕ್ಕಿನಂತೆ ಯಾವುದೇ ಕಾರಣಕ್ಕ ಅದರ ಬಗ್ಗೆ ಚರ್ಚೆ ಆಗ್ಲಿ ಅದರ ವಿವರಣೆಯನ್ನಾಗ್ಲಿ ಕೊಡೋದಕ್ಕೆ ಬರೋದಿಲ್ಲ. ನಾನು ನಿಮ್ಗೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ. ಯಾವ ಸಂದರ್ಭದೊಳಗ ನಾವು ನೀವು ರಗಡ್ ನೋಡಿದೇವಲ್ಲ, ಅತ್ತಾಗೂ ಒಂದು 10-20 ಮಂದಿ ರಾಜೀನಾಮೆ ಕೊಟ್ಟಾರ, ಒಂದಿಷ್ಟು ಮಂದಿ ತೆಗೆದು ಹಾಕ್ಯಾರ, ಒಂದಿಷ್ಟು ಮಂದಿ ತೆಗಿಸ್ಕೊಂಡಾರ, ಅವೆಲ್ಲ ಆಗಿರ್ಬಹುದು. ಆದ್ರೆ ಯಾವ್ದಾರ ಸಂದರ್ಭದೊಳಗ ನಾವು ಚರ್ಚೆ ಮಾಡಿದ್ವ? ಈಗ ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರ ರಾಜೀನಾಮೆ ಕೊಟ್ರು, ಅದ್ರ ಬಗ್ಗೆ ರಾಜೀನಾಮೆ ಬೇರೆ ವಜಾ ಬೇರೆ ಅಲ್ಲ ಸರ್. ಅದು ಅವ್ರಿಗೆ ಚುನಾವಣಾ ಪ್ರಸ್ತಾವ 2026 ಸಾಲಿನ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಮಾನ್ಯ ಸದಸ್ಯರುಗಳನ್ನು ಚುನಾಯಿಸಲು ಚುನಾವಣಾ ಪ್ರಸ್ತಾವವನ್ನು ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, 2024-25ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳ ಅವಧಿಯು 26/9/2025 ಮುಕ್ತಾಯಗೊಳ್ಳಲಿದೆ. ಆದುದರಿಂದ 2025-26ನೇ ಸಾಲಿಗೆ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಗೆ ಮಾನ್ಯ ದಿನೇಶ್ ಅವರೇ, ಅವರು ಕಾನೂನು ಮಂತ್ರಿ ಮಾತಾಡ್ತಾರೆ ಅಲ್ಲಿ, ಉಪ ಮಿನಿಸ್ಟರ್ ಅಲ್ಲಿ ಅವ್ರು ಮಾತಾಡಿ, ನೀವೇ ಪಾರ್ಟಿಯಿಂದ ತೆಗ್ದಿರೋದ್ರಿ, ಪಾರ್ಟಿಯಿಂದ ತೆಗ್ದಿರೋದು. ಬಿಟ್ಟಿರೋಂತ ವಿಷಯ ಅದ್ಯಾಕೆ ನಿಮಗೆ? ಮುಖ್ಯಮಂತ್ರಿಗಳಲ್ಲಿ ಯಾರು ಇರ್ಬೇಕು, ಯಾರು ಮುಖ್ಯಮಂತ್ರಿಗಳ ವಿವೇಚನೆ ಇದೆ. ನೀವೇ ಉತ್ತರ ಕೊಡ್ಬೇಕು. ಕೊಡ್ತಾರೆ ವೈಯಾಟು ಅಂಶ ಆಯ್ತು ಬಿಡಿ, ಅವ್ರು ಇದ್ದಾರೆ, ತುಂಬಾ ಚರ್ಚೆ ಮಾಡ್ಬೋದು. ಕರೆಕ್ಟ್ ಚರ್ಚೆ ಮಾಡ್ಬೇಕಾದ್ರೆ ಸಂಧಾನ ಮಾಡ್ಬೋದು. ಇದು ಹೈಕಮಾಂಡ್ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಗೆ 15 ಸದಸ್ಯರನ್ನು, ಸಮಿತಿಗೆ 18 ಸದಸ್ಯರನ್ನು, ಸಾರ್ವಜನಿಕ ಉದ್ಯಮಗಳ ಸಮಿತಿಗೆ 15 ಸದಸ್ಯರನ್ನು, ಹಕ್ಕು ಬಾಧ್ಯತೆಗಳ ಸಮಿತಿಗೆ 9 ಮಾತಾಡ್ತಿದ್ದಾರೆ. ಪುಸ್ತಕ ಕೊಡಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಪ್ರಿಯಾಂಕಾ ಮಾತಾಡ್ತಾರೆ. ಈಗ ಅವ್ರಿಗೆ ಮತ್ತೆ ನಿಮ್ಗೆ ಏನ್ ವ್ಯತ್ಯಾಸ? ಪ್ರಿಯಾಂಕಾ ಅವರೇ, ಅವ್ರು ಮಾತಾಡೋದು ನೀವೇ ಮಾತಾಡ್ತೀವಿ. ಸಮಿತಿಗೆ ನಿನ್ನೆ ಬಿಎಸ್ಸಿ ಸರ್ಕಾರಿ ಭರವಸೆಗಳ ಸಮಿತಿಗೆ 15 ಸದಸ್ಯರನ್ನು, ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿಗೆ 10 ಸದಸ್ಯರನ್ನು, ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಗೆ 15 ಸದಸ್ಯರನ್ನು, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಗೆ 15 ಸದಸ್ಯರನ್ನು, ವಸತಿ ಸೌಕರ್ಯಗಳ ಸಮಿತಿಗೆ 12 ಸದಸ್ಯರನ್ನು ಚುನಾಯಿಸಬೇಕೆಂದು ಸೂಚಿಸುತ್ತೇನೆ.
ಮಾನ್ಯ ಪ್ರತಿಪಕ್ಷ ನಾಯಕರು ಈಗ ಮಾತಾಡ್ತಾರೆ, ಅಭಿನಂದನೆ ಕೊಡಲ್ಲ. ಎಸಿಯಲ್ಲಿ ತಮ್ಮ ಮುಖ ಮಾತಾಡ್ತೀರಾ? ಸಪ್ಪಾಗಿತ್ತು. ನಾನು ಅವ್ರು ಸುನಿಲ್ ಅವರಿಗೆ ಮಾತಾಡಿದೆ, ಮುಖ್ಯಮಂತ್ರಿಗಳ ಕೂತ್ಕೊಳ್ಳಿ. ಮುಖ ಸಪ್ಪಾಗಿದೆ ಅಲ್ಲ. ಓಕೆ. ಯಾಕೆ ಮುಖ್ಯಮಂತ್ರಿಗಳು ಡಲ್ ಅದಾರ ಅಂತ ಯಾಕೆ ಹೇಳಿ. ರಾಜಕೀಯ ಆಮೇಲೆ ಮಾತಾಡ್ತಿರಲ್ಲ? ಗೊತ್ತಾಯ್ತು. ಮತ್ತೆ ಮಾತಾಡಿ, ಅವರು ಪ್ರತಿಪಕ್ಷನ ಗೆದ್ದು ನಿಂತಿದ್ದಾರೆ. ಯಾರ್ಯಾಕೆ ಅವಮಾನ ಮಾಡ್ತೀರಿ ಪ್ರತಿಪಕ್ಷ ನಾಯಕರಿಗೆ? ನೀವು ಮಾತಾಡಿ. ಜನತೆಗೆ ಗೊತ್ತಾಗ ಆಯ್ತಲ್ಲ, ಗೊತ್ತಾಗ್ತದೆ, ಮಾತಾಡಿ. ಸಾರ್ವಜನಿಕರಿಗೆ ಗೊತ್ತಾಗ ಎತ್ತಾಳ ಎಷ್ಟು- ಯಾಕ್ ತೆಗೆದ್ರಿ ಹೇಳ್ರಿ. ಅದನ್ನ ಹೇಳ್ಬೇಡ್ರಿ, ನೀವು ನಮ್ದು ಹೇಳ್ತೀರಿ. ಎತ್ತಾಳ ಸಾಬ್ರ ಯಾಕೆ ತೆಗೆದ್ರಿ ಹೇಳ್ರಿ ನೀವು. ಡೆಪ್ಯೂಟಿ ಸ್ಪೀಕರ್ ಒಂದು ನಿಮಿಷ ರಿಪ್ಲೈ ಮಾಡಬೇಡಿ ದಯವಿಟ್ಟು. ಯಾರ್ಯಾರ ಪ್ರಶ್ನೆಗೆ ಯಾರು ರಿಪ್ಲೈ ಮಾಡಬೇಡಿ. ಪ್ರತಿಪಕ್ಷ ನೀವು ಒಂದು ಡೆಪ್ಯೂಟಿ ಸ್ಪೀಕರ್ ಅವರಿಗೆ ತುಂಬಾ ಬಂದಿರುವ 8 ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸಿದ್ದೇನೆ. ಓಕೆ. ಪ್ರತಿಪಕ್ಷ ನಾಯಕರು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.